ಸಾಲ ಮನ್ನಾ ಬಗ್ಗೆ ಸದನದಲ್ಲಿ ಸರಿಯಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ. ವಿಪಕ್ಷದ ವಿರುದ್ಧ ಸರ್ಕಾರ ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಸುವರ್ಣಸೌಧದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಸರಿಯಾದಂತ ಮಾಹಿತಿಯನ್ನ ಸದನಕ್ಕೆ ಕೊಟ್ಟಿಲ್ಲ. ವಿಪಕ್ಷದ ವಿರುದ್ಧ ಸರ್ಕಾರ ಆರೋಪ ಮಾಡ್ತಾ ಇದೆ. ಸುವರ್ಣಸೌಧದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದು, ಸಿಎಂ ಎಚ್ಡಿಕೆ ಸೌಜನ್ಯಕ್ಕೂ ಪ್ರತಿಪಕ್ಷಕ್ಕೆ ಬೆಲೆಯನ್ನ ಕೊಟ್ಟಿಲ್ಲ. ಅಧಿವೇಶನದ ವೇಳೆ ಎಚ್ಡಿಕೆ ಸೊಕ್ಕಿನಿಂದ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಬಿಎಸ್ವೈ ಹೇಳಿದ್ದು, ಕಲಾಪದ ಕೊನೆ ದಿನವಾದರೂ ಬಂದು ಕ್ಷಮೆಯನ್ನ ಕೇಳಬಹುದಿತ್ತು. ವಿಪಕ್ಷದವರನ್ನ ವಿಶ್ವಾಸಕ್ಕೆ ಪಡೆದು ಸದನವನ್ನು ನಡೆಸಬಹುದಿತ್ತು. ಆದರೆ ಸಿಎಂ ಕುಮಾರಸ್ವಾಮಿ ಇವತ್ತು ಸದನಕ್ಕೆ ಬರಲೇ ಇಲ್ಲ. ಸದನದಲ್ಲಿ ಸರ್ಕಾರದ ಕೇವಲ 50 ಶಾಸಕರು ಹಾಜರಿದ್ದರು. ನಮ್ಮವರು ಅವರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ರು. ಆದರೂ ಸ್ಪೀಕರ್ ವಿಧೇಯಕಗಳನ್ನ ಪಾಸ್ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ ಅವರ ಈ ನಡೆ ಅಕ್ಷಮ್ಯ ಅಪರಾಧ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಿಎಸ್ವೈ ಒಂದಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಮಾತನಾಡಿದಂಥ ಬಿಎಸ್ವೈ ಒಂದಷ್ಟು ಸರ್ಕಾರದ ವಿರುದ್ಧ, ಸ್ಪೀಕರ್ ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಸುವರ್ಣಸೌಧದಲ್ಲಿ ಬಿಎಸ್ವೈ ಏನೆಲ್ಲ ಮಾತಾಡಿದ್ರು, ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಬಿಎಸ್ವೈ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಈಗಾಗಲೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ವಿಪಕ್ಷ ನಾಯಕರಾದಂತಹ ಬಿಎಸ್ ಯಡಿಯೂರಪ್ಪನವರು ಈಗಾಗಲೇ ಸದನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗಾಗಲೇ ಬಿಎಸ್ ಯಡಿಯೂರಪ್ಪನವರು ಕೂಡ ಜಾಯ್ನ್ ಆಯ್ತು. ಜೊತೆ ಮಾತನಾಡೋಣ. ಯಡಿಯೂರಪ್ಪನವರು ಎಲ್ಲೊಂದು ಕಡೆ ಸದನ, ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆ ಪ್ರತಿಷ್ಠೆಗೆ ಹಾಳಾಯ್ತು ಅನ್ನುವಂತ ಮಾತಿದೆ, ಅದಕ್ಕೆ ಏನ್ ಹೇಳ್ತೀರಿ? ಇದರಲ್ಲಿ ಸತ್ಯಾಂಶ ಇಲ್ಲ. ಮಾಧ್ಯಮದ ಸ್ನೇಹಿತರು ನೀವು ಇಲ್ಲೇ ಇದ್ದೀರಾ. ನಾವು ಕಳೆದ ಒಂದು ವಾರದಿಂದ ಯಾವ ರೀತಿ ನಡ್ಕೊಂಡಿದ್ದೇವೆ, ಅಧಿವೇಶನದಲ್ಲಿ ಒಂದು ದಿವಸ ವಾಕೌಟ್ ಮಾಡಲಿಲ್ಲ, ಧರಣ ಮಾಡಲಿಲ್ಲ, ಚರ್ಚೆಗೆ ಆಸ್ಪದ ಕೊಟ್ಟು ಬರಗಾಲದ ಬಗ್ಗೆ ನಾವೇ ಚರ್ಚೆಗಳನ್ನ ಪ್ರಾರಂಭ ಮಾಡಿದೆವು. ಮತ್ತು ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಅಂತ ಚರ್ಚೆಗಳು ಪ್ರಾರಂಭ ಆಯಿತು. ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೋ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾದ್ರೆ ಸೊಕ್ಕಿನ ದಿಮಾಕಿನ ಮಾತನಾಡಿ ರಾಷ್ಟ್ರೀಕೃತ ಬ್ಯಾಂಕಿನ ಜೊತೆಗೆ ನಾವೇ ಕೈ ಜೋಡಿಸ್ಕೊಂಡಿದ್ದೇವೆ, ಅದಕ್ಕೋಸ್ಕರ ಸಾಲ ಮನ್ನಾ ಮಾಡೋಕ್ಕೆ ಅವ್ರು ಒಪ್ಪಿಗೆ ಕೊಡ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ಮಾತನಾಡುವಂಥ ಕೆಳಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಸೊಕ್ಕಿನ ಮಾತನಾಡಿ ಅಧಿವೇಶನ ನಡೆಯೋದಕ್ಕೆ ಅಡ್ಡಿ ಮಾಡಿದಂಥದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ಅವರ ಸ್ನೇಹಿತರು ಕಾರಣ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇವತ್ತು ಸಹ ಬಿಲ್ಗಳು ಪಾಸ್ ಮಾಡುವಂಥ ಸಮಯದಲ್ಲಿ ಅವ್ರ ಯೋಗ್ಯತೆಗೆ ಒಬ್ಬ ಮುಖ್ಯಮಂತ್ರಿ ಬಂದಲ್ಲಿ ಕುಂತ್ಕೋಬೇಕು ತಾನೆ. ಮುಖ್ಯಮಂತ್ರಿನೂ ಇಲ್ಲ, ಆ ಕಡೆ 55 ಜನ ಸದಸ್ಯರು ಇಲ್ಲ. ಆದರೂ ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಿಸ್ಕೊಂಡು ಹೋದ್ರು. ಇದು ಅವರ ಬೇಜವಾಬ್ದಾರಿಯತನ ತೋರಿಸುತ್ತೆ. ರಾಜ್ಯದ 6.5 ಕೋಟಿ ಜನ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜನರ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಪರಿಹಾರ ಹುಡುಕಬೇಕಾಗಿತ್ತು. ನೀವೇ ಟಿವಿ ಪತ್ರಿಕೆಗಳೆಲ್ಲ ಬರ್ತಾ ಇದೆ, ನೀರಾವರಿ ಯೋಜನೆಗಳೆಲ್ಲವನ್ನ ಈ ಭಾಗದಲ್ಲಿ ಸ್ಥಗಿತಗೊಳಿಸೋದಕ್ಕೆ ಆದೇಶ ಮಾಡುವಂಥದ್ದು ಬರ್ತಾ ಇದೆ. ಈ ರೀತಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗುವಂಥ ವಿಚಿತ್ರ ಪರಿಸ್ಥಿತಿಗೆ ಈ ರಾಜ್ಯದ ಮುಖ್ಯಮಂತ್ರಿ ತಂದಿಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಅನೌಪಚಾರಿಕವಾಗಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ಯಾಕೆ ಯಡಿಯೂರಪ್ಪನವರು ಕ್ಷಮೆ ಕೇಳಬೇಕು, ಯಡಿಯೂರಪ್ಪನವರು ಅಥವಾ ಬಿಜೆಪಿಯವರು ನನ್ನ ಕ್ಷಮೆ ಕೇಳಬೇಕು, ನಾನೇನು ತಪ್ಪೇ ಮಾಡಿಲ್ಲ. ಅರ್ಥ ಮೂರ್ಖತೆಯ ಪರಮಾವಧಿ, ಸೊಕ್ಕಿನ ದಿಮಾಕಿಗೆ ಇದಕ್ಕಿಂತ ಬೇರೆ ತಾಜಾ ಉದಾಹರಣೆ ಬೇಕಿಲ್ಲ. ರಾಷ್ಟ್ರೀಕೃತ ಬ್ಯಾಂಕಿನ ಜೊತೆ ಕೈ ಜೋಡಿಸಿದ್ದೀರಾ ಅಂತೇಳಿ ಯಾವನು ಮುಲಾಜು ಬೇಕಿಲ್ಲ, ನಾನು ಸಾಲ ಮನ್ನಾ ಮಾಡ್ತೇನೆ ಅಂತೇಳಿ ಫೈಲ್ ಬಿಸಾಕುವಂಥ ಮಟ್ಟಕ್ಕೆ ಇಳಿದಂಥ ಮನುಷ್ಯ ನಾನು ತಪ್ಪೇ ಮಾಡಿಲ್ಲ, ನಾನು ಕ್ಷಮಾಪಣೆ ಕೇಳುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಅವರ ಅಧಿಕಾರದ ಮದ ಎದ್ದಿದೆ ಅನ್ನೋದು ಎಲ್ಲಿವರೆಗೂ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಕೊನೆಯದಾಗಿ ಈ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಸರ್ಕಾರದ ಸ್ಪಷ್ಟನೆ ಕೇಳ್ತಾ ಇದ್ದೀರಾ. ಇದ್ರ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಯಾಕಂದ್ರೆ ಇನ್ನೂ ಸಾಲ ಮನ್ನಾ ಆಗಿಲ್ಲ ಅಂತ ನೀವು ಹೇಳ್ತೀರಾ, ಸರ್ಕಾರ ಮಾಡಿದೆ ಅಂತ ಹೇಳ್ತೀರಾ. ಹೇಳೋದಲ್ಲ, ರಾಜ್ಯದ ಜನರಿಗೆ ಗೊತ್ತಿರುವಂಥದ್ದು. ನಾವೀಗ ಎಲ್ಲ ಕಡೆ ಈಗಾಗಲೇ 5 ತಂಡಲ್ಲಿ ಹೋಗಿ ಬಂದಿದ್ದೇವೆ. ಮತ್ತು ನಾನು ಎಲ್ಲ ಕಡೆ ಬರಗಾಲ ಪೀಡಿತ ಪ್ರದೇಶ ಹೋಗಿ ಬರ್ತೇನೆ. ಇವರೇನು ಸಾಲ ಮನ್ನಾ ಮಾಡಿದ್ದಾರೆ, ಎಷ್ಟು ತಲುಪಿದೆ, ಏನಾಗಿದೆ, ಜನರ ಸ್ಥಿತಿಗತಿಗಳೇನು, ಕುಡಿಯೋ ನೀರಿನ ಹಾಹಾಕಾರ ಏನು, ಮತ್ತು ಜಾನುವಾರುಗಳನ್ನು ಸಿಕ್ಕ ಬೆಲೆಗೆ ಮಾರಾಟ ಮಾಡ್ತಿರುವಂಥದ್ದು ಪರಿಸ್ಥಿತಿ ಬಂದಿರುವಂಥದ್ದು, ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳನ್ನ ಪ್ರತ್ಯಕ್ಷ ನೋಡ್ಕೊಂಡು ಬಂದು ನಂತರ ಸದನದಲ್ಲಿ ನಾವು ಮಾತನಾಡ್ತೀವಿ. ಸರ್, ಕೊನೆಯದಾಗಿ ಈಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಈಗ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸದಸ್ಯರು ಕೂಡ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ ಇನ್ನೂ ಕೂಡ ಮಾತನ್ನ ಅಂದ್ರೆ ಅರ್ಥ, ನಿಮ್ಮ ಸರ್ಕಾರಕ್ಕೆ ಬಹುಮತ ಇಲ್ಲ, ನಿಮಗಿರುವಂಥ ಬೆಂಬಲಿಗರು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ, ಅದಕ್ಕೆ ಬಿಜೆಪಿ ಶಾಸಕರು ಬಲೆ ಆಗ್ತಾ ಇದೀವಿ ಅಂತ ಹೇಳ್ದಂಗೆ ತಾನೇ ಈ ರಾಜ್ಯದ ಮುಖ್ಯಮಂತ್ರಿ.
ತನಗೆ ಬಹುಮತ ಇದ್ದಿದ್ರೆ ಬಿಜೆಪಿಯವ್ರ ಬಗ್ಗೆ ಮಾತನಾಡುವಂಥ ಅಥವಾ ಅವ್ರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು ಅಂತಂದ್ರೆ ಕ್ಷಮೆ ಅಪರಾಧ ತಾನೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ. ನಾವು ಆ ಕೆಲಸ ಮಾಡಿದ್ದೀವ? ನಾವು 104 ಜನ ಪ್ರತಿಪಕ್ಷದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇರಬೇಕಾದ್ರೆ ಕಾಂಗ್ರೆಸ್ JDS ಇರುವಂಥ ಗೊಂದಲದಿಂದ ಅವರ ಕುರ್ಚಿ ಅಲುಗಾಡ್ತಾ ಇದೆ ಅನ್ನೋದು ಗೊತ್ತಿರೋದ್ರಿಂದ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಆದ್ಮೇಲೆ ರಾಜಕೀಯ ಸನ್ನಿವೇಶ ಬದಲಾಗತ್ತೆ ಅನ್ಸುತ್ತೆ ನಿಮ್ಗೆ? ಆದ್ರೆ ನನ್ನ ಪ್ರಕಾರ ಸಂಪೂರ್ಣ ವಿಸ್ತರಣೆ ಸದ್ಯಕ್ಕೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿಲ್ಲ. ಧನ್ಯವಾದ. ಇದಿಷ್ಟು BS ಯಡಿಯೂರಪ್ಪನವರು ಹೇಳ್ತಾ ಇರುವಂತ ಮತ್ತು ಒಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ವಿರುದ್ಧ ಹರಿಯಾಯ್ತಿದ್ರೆ, ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಪ್ರತಿಪಕ್ಷವನ್ನ ಗೌರವಯುತವಾಗಿ ನಡೆಸ್ಕೊಂಡಿಲ್ಲ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸೈಯದ್ ಜೊತೆ ಪ್ರಮೋದ್, TV9 ಬೆಳಗಾವಿ.